ಸುಮಾರು 3 ವರ್ಷಗಳ ಹಿಂದೆ ಮಾಡತಕ್ಕಂಥ ಚಿತ್ರ. ಕರೋನಾ ಆದಮೇಲೆ 1 ವರ್ಷ ಆದಮೇಲೆ ಮಾಡತಕ್ಕಂಥ ಸಿನಿಮಾ. ಇದು ನಾವು ಈ ಕತೆ ಈ ಸಮಯ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ಒಂದು ತಂದೆ ಮಗನ ಬಾಂಧವ್ಯನ ಹೇಳಕ್ಕೆ ಹೊರಟಿದ್ದೀವಿ ನಾವು. ಒಬ್ಬ ತಂದೆ, ಒಂದು ಎಳೆನು ಹೇಳ್ಬಿಡ್ತೀನಿ, ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದ್ಸೋಕ್ಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡಿ ಅವನು ಓದಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಮಗ, ಒಳ್ಳೆ ಬುದ್ಧಿ ಕಲಿಯದ ಮಗ, ಅವನೇನು ಮಾಡ್ತಾನೆ, ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ. ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ, ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ವಿ. ಈ ಚಿತ್ರದಲ್ಲಿ ಎರಡು ಹಾಡುಗಳಿವೆ, 2 ಫೈಟ್ಗಳಿವೆ. ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಫೈಟು ಅಲ್ಟಿಮೇಟ್ ಶೋ ಮಾಡಿದ್ದಾರೆ. ಉಳಿದಂತೆ ಮೈಸೂರು ಸುತ್ತಮುತ್ತ 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ. ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ. ಯು ಸರ್ಟಿಫಿಕೇಟ್ ಬಂದಿದೆ, UA ಸರ್ಟಿಫಿಕೇಟ್ ಬಂದಿದೆ. ಆಲ್ಮೋಸ್ಟ್ ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡೋ ಅಂತ ಪ್ಲಾನಿಂಗ್ ನಡೀತಾ ಇದೆ. ನಾಯಕಿ ರಮ್ಯಾ ಅಂತ ಅವ್ರು ಹೊಸಬ್ರು. ಅದು ಸುಮಾರು 1-3 ವರ್ಷ ಆಯ್ತು ಶೂಟ್ ಮಾಡಿ. ಅವ್ರು ಏನ್ ಮಾಡಿದ್ದಾರೆ, ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಕರೆದು, ಇಲ್ಲ ಸರ್ ನಮಗೆ ಮ್ಯಾರೇಜ್ ಆಗಿದೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಯಾವಾಗ ರಿಲೀಸ್ ಮಾಡ್ತೀರಿ ಸರ್? ಜುಲೈ ಇಲ್ಲ ಆಗಸ್ಟ್ ಮಾಡಕ್ ಪ್ಲಾನಿಂಗ್ ಇದೆ. ಸೆನ್ಸರ್ ಆಗಿದೆ ಸರ್. ಸೆನ್ಸಾರು ಜನವರಿಲೇ ಆಯ್ತು. UA ಸರ್ಟಿಫಿಕೇಟ್ ಬಂದಿದೆ, ಜನವರಿಲೇ ಆಯ್ತು ಸೆನ್ಸಾರ್. ನಿಮ್ಮ ಪಾತ್ರ ಏನಾಗಿರುತ್ತೆ? ನನ್ನ ಪಾತ್ರ ಅದೇ ಸರ್, ಮಗನ ಪಾತ್ರ. ಒಬ್ಬ ಪೋಲಿ ಮಗನ, ಪುಂಡ ಮಗನ ಪಾತ್ರ ನಾನು ಮಾಡಿದ್ದೀನಿ. ಒಬ್ಬ ತಂದೆ ಅಂದ್ರೆ ಒಂದು ಮಾತಿದೆ, ಇರೋವರೆಗೂ ಯಾರ್ದು ತೂಕ ವ್ಯಾಲ್ಯೂ ಗೊತ್ತಾಗಲ್ಲ, ಸತ್ತ ಮೇಲೆ ಗೊತ್ತಾಗುತ್ತೆ ಅನ್ನೋ ಒಂದು ಇದನ್ನ ನಾವು ಸಿನಿಮಾದಲ್ಲಿ ತೋರ್ಸಕ್ ಹೋಗಿದ್ದೀವಿ. ಏನಂದ್ರೆ, ತಂದೆ ಎಷ್ಟೋ ಬುದ್ಧಿ ಹೇಳ್ತಾರೆ, ಅವ್ರ ಸರ್ವಸ್ವನೇ ತ್ಯಾಗ ಮಾಡಿರ್ತಾರೆ, ನಮಗೆ ಅರ್ಥ ಆಗಲ್ಲ, ಮಕ್ಕಳಾದಂತ ನಮಗೆ ಅರ್ಥ ಆಗಲ್ಲ. ಅವ್ರು ಸತ್ತ ಮೇಲೆ ಅರ್ಥ ಆಗುತ್ತೆ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಆ ತರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಸರ್. ಈಗಿನ ಪ್ರೇಕ್ಷಕರು ಸಿನಿಮಾ ನೋಡೋ ರೀತಿನೇ ಬೇರೆ ಆಗಿದೆ. ಹೌದು. ಆ ತರದ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಏನು ಅಂಶಗಳನ್ನ ನೀವು ಶ್ಯೂರಿಟಿ ಕೊಡ್ತೀರಾ ಅವರಿಗೆ? ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದೀವಿ ಸರ್. ಶ್ಯೂರಿಟಿ ಅಂತ ಅಂದ್ರೆ ಇದು ಈಗ ಒಂದು ಹಳ್ಳಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಇತ್ತಿತ್ತಿ ಒಂದು ಮೊಟ್ಟೆ ಕತೆ, ಆ ತರ ಒಂದು ನಾರ್ಮಲ್ ಬರುತ್ತಲ್ಲ ಸರ್, ಆಡಿಯನ್ಸ್ ತರ ಒಂದು ಪ್ಲಾನ್ ಮಾಡಿದೀವಿ ಸರ್. ದೊಡ್ಡ ಮಟ್ಟದಲ್ಲಿ ನಾನು ಹೇಳಿಲ್ಲ, ಏನೋ ಒಂದು ಚಿಕ್ಕ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಸರ್ ಅಂತ. ಸರ್ ಬಜೆಟ್ ತುಂಬಾ ಕಮ್ಮಿ ಸರ್, 25 lakhs ಆಗಿದೆ ಅಷ್ಟೇ. ಸರ್ ಇದು ಯಾರ್ದು ಅಲ್ಲ ಸರ್, ಒಂದು ಕಾಲ್ಪನಿಕ ಚಿತ್ರ, ಯಾರ್ದು ಅಲ್ಲ ಸರ್. ನಾವು ನೋಡ್ತಾ ಇರ್ತೀವಿ, ನಮ್ಮ ತಂದೆ ಆಗಿರ್ಬೋದು, ಪ್ರತಿಯೊಬ್ಬರು ತಂದೆ ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ, ತುಂಬಾ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾರೆ, ಕೇಳಲ್ಲ. ಆನಂತರ ಕೇಳೋದಕ್ಕೆ ಅವ್ರದ್ದು ಕೆಲವೊಂದು ಇನ್ಸಿಡೆಂಟ್ ನಡೆದಿರೋದಕ್ಕೆ ಕೆಲವೊಂದು ನೋಡಿದಾಗ ಅದನ್ನ ಮಾಡಿ ಸಿನಿಮಾ ಮಾಡಿದ್ದೀನಿ ಸರ್. ಹೌದು ಸರ್. 4 ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಈಗ ಆತ್ಮ ಅಂತ ಲಾಸ್ಟ್ ಏಪ್ರಿಲ್ 26ನೇ ತಾರೀಕು ಒಂದು ರಿಲೀಸ್ ಆಯ್ತು, ಅದು ಜನವರಿ ಸೆನ್ಸರ್ ಆಗಿತ್ತು. ಈಗ ನೆಕ್ಸ್ಟ್ ಒಂದು ಪ್ಲಾನಿಂಗ್ ನಡೀತಾ ಇದೆ ಸರ್. ಇದಾದ್ಮೇಲೆ, ಇದು ರಿಲೀಸ್ ಆದ್ಮೇಲೆ ಅದನ್ನ ಶುರು ಮಾಡ್ತೀನಿ. ಇಲ್ಲ ಸರ್, ನಿಮ್ಮ ಆಶೀರ್ವಾದ ಇರ್ಬೇಕು ಸರ್. ಶೂಟಿಂಗ್ ಮುಗ್ದಿದೆ ಸರ್, ಶೂಟಿಂಗ್ ಮುಗ್ದಿದೆ. 3 ಸೆನ್ಸರ್ ಆಯ್ತು. 3 ಸೆನ್ಸರ್ ಆಗಿದ್ದಲ್ದೆ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀವಿ, ಪುಟ್ಟಿ ಅಂತ ಒಂದು ಶುರು ಮಾಡ್ತೀವಿ ಸರ್. ನಮಗೆ ತುಂಬಾ ಲೈಕ್ ಅಂದ್ರೆ ಡೈರೆಕ್ಷನ್, ಅದ್ರ ಜೊತೆಗೆ ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನ ಆಯ್ಕೆ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸರ್. ಫಸ್ಟ್ ಸಿನಿಮಾ ನಾನು ಆಕ್ಚುಲಿ 2015ರಲ್ಲಿ ಒಂದು ರಿಲೀಸ್ ಮಾಡಿದ್ದೆ, ಅಚಲ ಅಂದ್ಬಿಟ್ಟು. ನಾನೇ ಡೈರೆಕ್ಟರ್, ನಾನೇ ಹೀರೋ ಆಗಿ. ಮತ್ತಿನ್ನೊಂದು ಪ್ರಯತ್ನ ಮಾಡೋಣ, ಆಲ್ರೆಡಿ ಒಂದು 7-8 ವರ್ಷ ಆಯ್ತು ಅಂದ್ಬಿಟ್ಟು ಮಾಡಿದ್ದೆ. ಥ್ಯಾಂಕ್ ಯು ಸರ್. ಆರ್ಟಿಸ್ಟು ನಮ್ಮ ಬನ್ನೂರು ರಂಗಸ್ವಾಮಣ್ಣ ಇದ್ದಾರೆ. ನಿರ್ವಹಿಸಿ ಇಲ್ಲಿವರೆಗೂ ಕೂಡ ಅಪ್ಪಾಜಿ ಅಂತ ನನ್ನನ್ನು ಬಾಯಿ ತೆಗೆಯೋದಿಲ್ಲ ಅವನು.
ಈಗ ಈ ಚಿತ್ರದ ಮಾಡಿದ್ದಕ್ಕೆ ಅದೊಂದೇ ನನಗೆ ಇನ್ನೊಬ್ಬ ಮಗ ಸೃಷ್ಟಿಯಾದ ಅಂತ ಅನ್ಕೋಬೇಕು. ಈ ಒಂದು ನನ್ನ ಬನ್ನೂರು ಪಕ್ಕದ 2 ಗ್ರಾಮಗಳಲ್ಲಿ ಹುಡುಗಿ ಹೀರೋಯಿಂದು ಒಂದು ಗ್ರಾಮ, ಹೀರೋದೊಂದು ಗ್ರಾಮನ ನಾನು ಇದು ಮಾಡಿ ಅಲ್ಲಿ ಹಳ್ಳಿಗಳ ಜನಗಳನ್ನ ಸೇರಿಸಿ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಸಹಕಾರನೂ ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನನ್ನ ಹೆಸರು ಬನ್ನೂರು ರಂಗಸ್ವಾಮಿ ಅಂತ. ನಾನು ಹೊಸದಾಗಿ ಚಿತ್ರರಂಗಕ್ಕೆ ಇಲ್ಲಿವರೆಗೆ ಒಂದು 25 ಪಿಕ್ಚರ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಒಂದು 5ನೇ 6ನೇ ಪಿಕ್ಚರ್ ಇರ್ಬೋದು. ಮೂಲತಃ ಒಂದು ನಂದ ತೋತಾಪುರಿ ಅವ್ರಿಗೆ ಲಾಡ್ಜ್ 6 ಲಕ್ಷ 7 ಲಕ್ಷ ಲಾಡ್ಜ್ಗೆ 20-25 ರೂಮ್ನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆ. ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆ ನಾನು ಒಬ್ಬ ಕೋಆಪ್ರೇಟಿವ್ ಎಕ್ಸ್ ಪ್ರೆಸಿಡೆಂಟ್ರು. ನನ್ನ ಪಕ್ಕದ ಸೊಸೈಟಿ ಇದನ್ನು ಅವರು ಪ್ರೊಡ್ಯೂಸರೇ YN ಸೆಕ್ರೆಗೌಡ ಅಂತ ನನ್ನ ಸ್ನೇಹಿತರು ಅವರು. ಅವ್ರಿಗೆ ಹೇಳಿ ಅವ್ರಿಗೆ ಸೊಸೈಟಿನ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ವಿಜಯ ಪ್ರಸಾದ್ ಏನೋ ಅವ್ರ ಹೆಸರು, ಅವ್ರಿಗೆಲ್ಲ ಮಾಡಿಸ್ಕೊಟ್ಟೆ. ಅವ್ರಿಗೂ ಸಹಕಾರಾಗಿ ನಿಂತಿದ್ದೆ. ನಮ್ಮ ಹೆಚ್ಚು ಕಡಿಮೆ 3 ತಿಂಗಳು ನಡೀತು ತೋತಾಪುರಿ ಪಾರ್ಟ್ 1 ಪಾರ್ಟ್ 2 ಬನ್ನೂರಲ್ಲಿ. ಸಾಕಷ್ಟು ಬನ್ನೂರು ಸೈಡ್ಗಳೆಲ್ಲ ಬರ್ತಾ ಇದ್ದಾರೆ. ಈ ಪ್ರಮೋದು ಕೂಡ ನಮ್ಮ ಈಗ ಮಾಡಿರೋ ಪಿಕ್ಚರಲ್ಲಿ 2 ಪಿಕ್ಚರು ನಮ್ಮ ಏರಿಯಾದಲ್ಲೇ ಮಾಡಿರೋದು. ಸಮಯ ನಿಮ್ಮ ಪಾತ್ರ ಬಗ್ಗೆ ಏನು? ನಾನು ಒಬ್ಬ ಬಡ ರೈತ ಮಗನ್ನ ಓದಿಸ್ಬೇಕು ಅಂದ್ಬಿಟ್ಟು ಸಿಟಿಗೆ ಕಳಿಸ್ಕೊಟ್ಟಿರ್ತೀನಿ. ಇವನು ಸಿಟೀಲಿ ಏನೆಲ್ಲ ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ಓದ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಹೆಂಡತಿಗೆ ನನಗೆ ಸುಳ್ಳು ಹೇಳ್ಕೊಂಡು ನಾನು ಊರಿನ ಮುಖಂಡರ ಹತ್ರ ಸಾಲ ಸೋಲ ಮಾಡಿ ಅವ್ರ ಕಾಲಿಗೆ ಬಿದ್ದು ಸಾಲ ದುಡ್ಡು ಕಳಿಸ್ಕೊಟ್ಟಿರ್ತೀನಿ. ಇವನು ದುಶ್ಚಟಗಳ ಬಲಿಯಾಗಿ ದುರ್ನಡತೆಗೆ ಒಳಗಾಗಿರ್ತಾನೆ. ಆನಂತರ ಇವನು ಸ್ನೇಹಿತ ನನಗೆ ಫೋನ್ ಮಾಡ್ತಾನೆ, ಗೌಡ್ರೆ ನಿಮ್ಮ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವನೆ ಅಂತ. ಆಗ ಹೆಂಡ್ತಿಗೆ ಬಂದು, ಏನೇ ಇದಕ್ಕೆ ನಿನ್ನ ಮಗನ ಸಿಟಿಗೆ ಕಳಿಸ್ಕೊಟ್ಟಿದ್ದು ನಾನು, ನಿನ್ನ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವನಂತೆ. ಆಗ ಹೆಂಡ್ತಿ ಇವನ್ ಪರ ವಾದ ಮಾಡ್ತಾಳೆ, ಅವಳಿಗೂ ನನಗೂ ಘರ್ಷಣೆ ಆಗುತ್ತೆ. ಆಮೇಲೆ ಸಿನಿಮಾ ಮಾಡಬೇಕು ಅನ್ಸಿದ್ದೆ, ನೀವು ಮೊದಲಿಂದ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು? ಆಸೆ ಏನಿರಲಿಲ್ಲ. ನಾನು ಮೂಲತಃ ಸಾಲಿಗ್ರಾಮದಲ್ಲಿ ಓದಿದವನು. ಚಿನ್ನೇಗೌಡರು, ನಾನು ಸಣ್ಣ ಹುಡುಗ, ನಾನು 7ನೇ ಕ್ಲಾಸ್ ಹುಡುಗ. ಟೆಲಿಶೋ ಮೋಡಗಳಲ್ಲಿ ಶೂಟಿಂಗ್ ನೋಡೋಕ್ಕೆ ಅಂತ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಚುಚ್ಚಿನಕಟ್ಟೆಗೆ. ಆಗ ಮದುವೆ ಹುಡುಗನ ಚಳೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಟೆಲಿಶೋ ಮೋಡಗಳಲ್ಲಿ. ಆವಾಗ ನಾನು ಫಿಲಮ್ ಲ್ಯಾಂಡ್ಗೆ ಹೋಗ್ಬೇಕು ಅಂದಿದ್ರೆ ತುಂಬ ಚಿನ್ನೇಗೌಡರು, ಶ್ರೀನಿವಾಸಣ್ಣ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಹತ್ರ ನನಗೆ, ಚಿಕ್ಕದ್ರಿಂದ ನೋಡಿರೋನು. ನಾನು ಮೂಲತಃ ಸಾಲಿಗ್ರಾಮದಲ್ಲಿ ಓದಿದ್ದು, ಬನ್ನೂರಾದರೂ ಕೂಡ ತುಂಬ ಆತ್ಮೀಯ ಬಾಂಧವ ಇತ್ತು. ಆದರೆ ನನಗೆ ಹಾರ್ಟ್ ಪೇಷಂಟ್ ಆದೆ. ಕೊನೆಗೆ 4 ಪಿಕ್ಚರ್ ಮಾಡಿಬಿಟ್ಟು ಬಿಟ್ಬಿಡೋಣ, ಸತ್ತೋದ್ರೂ ನನ್ನ ಚರ್ಯ ಇರ್ತದೆ, ನನ್ನ ಮೊಮ್ಮಕ್ಕಳು ಯಾರೋ ನೋಡ್ಕೊಳ್ಳಿ ಅನ್ನೋ ಒಂದು ಆಸೆ ಮೇಲೆ ಫಿಲಮ್ ಲ್ಯಾಂಡಿಗೆ ಬಂದೆ. ಇನ್ನೇನು ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದಿಲ್ಲ, ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ನನ್ನ. ಆ ಒಂದು ಆಸೆಗೆ ನಾನು ಫಿಲಮ್ ಲ್ಯಾಂಡಿಗೆ ಬಂದೆ. ಈಗ ಆಲ್ರೆಡಿ ಭೈರತಿ ಇವರು ರಣಗಲ್ಲಲ್ಲಿ ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಶಿವರಾಜ್ ಕುಮಾರ್ದು. ತೋತಾಪುರಲ್ಲಿ ಮಾಡಿದ್ದೀನಿ, ಸೋಕಿವಾಲದಲ್ಲಿ ಮಾಡಿದ್ದೀನಿ. ಮತ್ತು ಚಿರಂಜೀವಿ ಸರ್ಜಾ ಅವ್ರದ್ದು ತೀರೋದಾಗ ತೆಗೆದ್ರಲ್ಲಿ ಅದು ರಾಜ ಮಾರ್ತಾಂಡ, ಅದರಲ್ಲಿ MLA ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರಲ್ಲಿ ಮನವಿ, ಇವ್ರಿಗೆ ಒಂದು ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಒಂದು ಎಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾ, ಆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನಗೆ ಅನ್ಸುತ್ತೆ ಈ ಮೋಸ್ಟ್ಲಿ ಈ ಕನ್ನಡ ಚಿತ್ರಗಳು ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಆಗಿ ಬರ್ತಾರೆ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅನಿಸುತ್ತೆ. ಡೆಫಿನೆಟ್ಲಿ, ನೋ ಡೌಟ್ ಅಬೌಟ್ ದಟ್. ಇವಾಗ ನನ್ನ ನೆಕ್ಸ್ಟ್ ಚಿತ್ರ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮಾಧ್ಯಮವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ, ಮತ್ತು ಇಲ್ಲಿ ನನ್ನ ಆತ್ಮೀಯ ಗೆಳೆಯರಾದ ಡೈರೆಕ್ಟ್ರು ಪಿಳ್ಳೆಗೌಡರು ಎಲ್ಲ ಬಂದಿದ್ದಾರೆ ಇಲ್ಲಿ. ಅವರು ಯೋಗಿರಾಜ್ ಅವ್ರಿಗೆಲ್ಲ, ನನ್ನ ಸ್ನೇಹಿತರು ಎಲ್ಲ ನಮಸ್ಕಾರ ಹೇಳಿ ಸಮಯ ತಂಡದಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿದರೆ ಓಕೆ, ತುಂಬ ಜನ ಈ ಇಂಡಸ್ಟ್ರಿಗೆ ಬರ್ತಾರೆ ಒಂದು ಕನಸು ಸಿಕ್ಕೊಂಡು, 1 ಮಂತ್ ಸಿಕ್ಕೊಂಡು. ಇದರಲ್ಲಿ ಗೆಲ್ಲಬೇಕಂದ್ರೆ ನೀವೇ, ಇವಾಗ ನಿಮ್ಮ ಸಪೋರ್ಟಿಂದಾನೇ ಗೆಲ್ಲಬೇಕು. ನೀವು ಎಲ್ಲರೂ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ಈ ಫಿಲ್ಮ್ ಗೆಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಮಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ನಾವು ಅದೇ ಹೇಳ್ತೀವಿ, ಎಲ್ಲರೂ ಸಮಯನೂ ಚೆನ್ನಾಗಿರಲಿ. ಎಸ್ಪೆಷಲಿ ನಮ್ಮ ಪ್ರಮೋದ್ ಸಮಯ ಚೆನ್ನಾಗಿರಲಿ. ಆ ಸಮಯ ಅವರಿಗೆ ಒಂದುಗೂಡಲಿ.
ಇನ್ನು ಜಾಸ್ತಿ ಸಮಯನ ಖರ್ಚು ಮಾಡಿ ಭಾಳಷ್ಟು ಸಿನಿಮಾಗಳನ್ನ ತೆಗೀಲಿ. ಶುಭಾಶಯಗಳು. ಥ್ಯಾಂಕ್ ಯು. ಖುಷಿಯಾಗುತ್ತೆ. ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಬಂದಿದ್ದಾನೆ. ನಾನು ಸದಾ ಹೇಳ್ತಾ ಇರ್ತೀನಿ, ಒಂದು ಕತೆ ಚೆನ್ನಾಗಿ ಮಾಡ್ಕೊಳ್ಳೋ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಲಿ ಸಿನಿಮಾಗೆ ಅಂತ ಹೇಳ್ತಾ ಇರ್ತೀನಿ. ಈಗಲೂ ಅದೇ ಹೇಳ್ತಾ ಇರ್ತೀನಿ, ಮುಂದಕ್ಕೂ ಅದೇ ಹೇಳ್ತಾ ಇರ್ತೀನಿ. ಈ ಸಮಯ ಚಿತ್ರದಿಂದ ಅವನ ಜೀವನದ ಸಮಯನ ಬದಲಾಗಲಿ, ಜೊತೆಗೆ ಸಮಯನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಯ ಮುಖಾಂತರ ಅವನು ಮಾಡಲಿ, ಒಂದು ಸಿನಿಮಾ ಇಂಡಸ್ಟ್ರಿ ಒಳ್ಳೊಳ್ಳೆ ಚಿತ್ರಗಳನ್ನ ಅವನು ಕೊಡಲಿ ಅಂತ ಈ ಮುಖಾಂತರ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ತೋರಿಸ್ತಾ ಇದ್ದೇನೆ. ಇವ್ರದ್ದು ಚಿತ್ರ ನಾನು 3ನೇ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀನಿ. ಈಗ ಅನಿಲರು ಆಗಲಿ ಪ್ರಮೋದರಾಗಲಿ ಬರ್ತಾರೆ, ಕೂತ್ಕೊಳ್ತಾರೆ, ಅಣ್ಣ ಈ ರಿಲೀಸ್ ಮಾಡ್ಬೇಕಂತಾರೆ. ಆಯ್ತರಪ್ಪ ನೀವು ಯಾವಾಗ ಹೇಳ್ತಾರೆ ಅವಾಗ ಮಾಡ್ಕೊಡ್ತೀನಿ, ಒಂದು 15 ದಿವಸ ಟೈಮ್ ಕೊಟ್ರು ಅವ್ರಿಗೆ. ನಗ್ತಾರೆ, ಕೂತ್ಕೊಳ್ತಾರೆ, ಏನಾರು ಹೇಳಿದ್ರೆ ಬೈದ್ರೆ ಬೈಸ್ಕೊಳ್ತಾರೆ, ಬರ್ತೀವಣ್ಣ ಅಂತಾರೆ, ಹೋಗ್ತಾರೆ. ಇದಕ್ಕಿದ್ದಾಗ ಬಂದ್ಬಿಟ್ಟು ಅಣ್ಣ ಬರೋವ ರಿಲೀಸ್ ಹೋಗ್ತಾರೆ. ಏನು ಹೇಳೋಣ, ಪೋಸ್ಟ್ರು ರೆಡಿ ಇದೆ ಅಣ್ಣ, ಎಲ್ಲ ರೆಡಿ ಇದೆ, ನನಗೆ ಗೊತ್ತಿಲ್ಲದೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಸರಿರಪ್ಪ ಅಂತೀನಿ. ಈ ಥರ ತಾಳ್ಮೆ ಭಾಳ ಕಡಿಮೆ ಬರ್ತಿರೋ ನಿರ್ಮಾಪಕರಲ್ಲಿ. ಹೊಸಬ್ರಲ್ಲಿ ನಾನು ನೋಡ್ದಂಗೆ 3 ಚಿತ್ರ ಬಿಡುಗಡೆ ಮಾಡಿದ್ರು. ಅದರಿಂದ ಅವ್ರು ಕೇಳಿದ್ರೆ ಎಷ್ಟು ಮಾಡ್ಬೇಕು ಅಣ್ಣ, ನಮಗೊಂದು 5 ಅಥವಾ 10 ಒಳಗಡೆ ಹೋಗ್ತಾರೆ. ಲಾಸ್ಟ್ ಟೈಮ್ ಆತ್ಮ ಮಾಡಿದಾಗ ಅಣ್ಣ ನನಗೊಂದು 10 ಸಾಕು ಅಂದರು. ಆಗಲ್ಲ, ಪಿಕ್ಚರ್ ಎಲ್ಲ ನೋಡ್ರಿ ಅಂದೆ. ಇಲ್ಲ ಅಣ್ಣ ಸಾಕೋಣ ಅಂದರು. 35 ಥಿಯೇಟ್ರ್ ರಿಲೀಸ್ ಮಾಡಿದೆ. ಇನ್ನೂ ಹೋಗ್ತಲ್ಲ ಇದೆ ಅದು. ಈಗ ಅವ್ರಿಗೆ ಏನಾಯಿತು, ನಮ್ಗೆ 5 ಥಿಯೇಟ್ರ್ ಅಂತಾರೆ, 35 ಥಿಯೇಟ್ರ್ ಹೋಗ್ತಾ ಇದೆ, ಪಿಕ್ಚರೆಲ್ಲ ರಿಲೀಸ್ ಆಯ್ತಲ್ಲ ಅಂತ ಖುಷಿ ಆಯಿತು. ನನಗೂ ಖುಷಿ ಆಗ್ತಾ ಇದೆ. ಹೇಳಿ ಇವ್ರಿಗೆಲ್ರಿಗೂ ತಂಡಕ್ಕೆ ಒಳ್ಳೇದಾಗಲ್ಲ ಅಂತ ನಾನು ಆರೈಕೆ ಮಾಡಿ, ಇವ್ರು ಯಾವಾಗ ಹೇಳ್ತಾರೋ ಅವಾಗ ನಾನು ರಿಲೀಸ್ ಮಾಡಿಕೊಡ್ತೀನಿ. ಈ ಚಿತ್ರದಿಂದ ನನಗೆ ತೊಂದರೆನೇ ಇರಲ್ಲ ಯಾವಾಗಲೂ. ಎಲ್ರಿಗೂ ಧನ್ಯವಾದಗಳು. ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕಿನಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಾವಿದರು ಅತಿ ಭಾಳ ಕಡಿಮೆ. ಈಗ ಒಂದು 4-5 ಸಿನಿಮಾಗಳು ಮಾಡಿ ಒಂದೊಂದು ಸಿನಿಮಾ ರಿಲೀಸ್ ಮಾಡೋದು ಮತ್ತು ವ್ಯವಸಾಯದ ಕಡೆ ಗಮನ ಹರಿಸೋಂಥ ಪರಿಸ್ಥಿತಿ ಬಂದಿದೆ. ಈಗ ನನಗೂ ಪ್ರಮೋದ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ನಾಗರಾಜಣ್ಣ ಮತ್ತು ವಾಸಣ್ಣವರು. ಅವ್ರ ಬ್ಯಾನರಲ್ಲಿ ಯಾರವಳು ಅಂತ ಮೂವಿ ಹಾರರ್ ಸಬ್ಜೆಕ್ಟನ್ನು ತಗೊಂಬಂದು ಆಕಸ್ಮಿಕವಾಗಿ ನನಗೆ ಚಾನ್ಸ್ ಕೊಟ್ಟಾಗ ಪ್ರಮೋದ್ ಸರ್ ನಾವು ಎಲ್ಲ ಒಂದೇ ಬ್ಯಾನರಲ್ಲಿ ಕೆಲಸ ಮಾಡಿದ್ವಿ. ನಂತರ ನರಗುಂದ ಬಂಡಾಯದಲ್ಲಿ ಅಲ್ಲಿ ಒಂದು ಗೆಸ್ಟ್ ರೋಲ್ಗಳನ್ನು ಮಾಡಿದೆ. ಆರಾಶ್ ಅಂತ ಇದೇ ಸ್ಟುಡಿಯೋದಲ್ಲಿ ಒಂದು 2 ತಿಂಗಳಿಂದ ರಿಲೀಸ್ ಮಾಡಿದ್ವಿ. ಥ್ರಿಲ್ಲರ್ ಮನ್ಸರ್ ಹೀರೋ, ನಂದು ವಿಲನ್ ಪಾತ್ರ. ಹೀಗೆ ಸಣ್ಣ ಕಂಟಿನ್ಯೂಟಿ ಮಾಡ್ತಾ ಇದ್ದೀವಿ. ಒಂದು ಮಾತು ನಾನು ಮಾಧ್ಯಮದ ಮುಂದೆ ಒಂದು ಇಷ್ಟಪಟ್ಟು ಹೇಳ್ತೀನಿ. ಯಾಕಂದರೆ ಮೂವಿ ಈಗ ಏನಾಗಿದೆ ಅಂತಂದರೆ, ಭಾಳ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಇರ್ಬೋದು, ಸಣ್ಣ ಪುಟ್ಟ ಯಾವುದೇ ಮೂವಿಗಳು ಮಾಡಿದ್ರು ಕೂಡ ಪಬ್ಲಿಸಿಟಿ ಮಾಡಿಕೊಟ್ಟಿರೋರು ನೀವೇ ನಮಗೆ ದೇವರು ಅಂತೇಳಿ. ನಾನು ಇವತ್ತು ಶನಿವಾರ ಆಂಜನೇಯನ ವಾರ, ಅದಕ್ಕೆ ನಾನು ಈ ಗೆಟಪ್ಪಲ್ಲಿ ಇರ್ತೀನಿ. ಯಾಕಂದ್ರೆ ನಾನು ಆಂಜನೇಯನ ಆರಾಧ್ಯ ದೈವ, ನಮಗೆ ದೇವರು, ನಾ ದೇವ್ರ ಪೂಜೆ ಮಾಡ್ತೀನಿ. ದಯವಿಟ್ಟು ತಮ್ಮ ಆಶೀರ್ವಾದ ಈ ಮೂವಿ ಮೇಲೆ ಇರ್ಬೇಕು. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಕಲಾವಿದರು ಗುರ್ಸ್ಕೋಬೇಕಂದಾಗ ಏನಾದರೂ ಇಲ್ಲಿ ಮೂವಿಯಲ್ಲಿ ಚಾನ್ಸ್ ಕಡಿಮೆಯಾಗಿ ಸಿಗಲಿಲ್ಲ ಅಂತಂದ್ರೆ ನಾವು ಮತ್ತೆ ವ್ಯವಸಾಯ ಕಡೆ ಗಮನ ಕೊಡ್ಬೇಕಾಗ್ತದೆ. ಇವತ್ತಿಗೂ ಕೂಡ ನಾನು ಹೊಲದಲ್ಲಿ ವ್ಯವಸಾಯನ ಮಾಡ್ತಾ ಇದ್ದೀನಿ. ನಮ್ಮ ಊರಿನ ಹಿರಿಯರು, ನಮ್ಮ ತಾತನವರು ಕರೆಳಪ್ಪ ಯಜಮಾನ್ರು ಅಂತ ಸುಮಾರು ನಮ್ಮೆಲ್ಲ ಸ್ನೇಹ ಬಳಗ ಬಂದರು. ಒಂದು 40 ಜನ ಬಂದಿದ್ದು ಊರಿಂದ. ಈಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಬಿತ್ತನೆ ಜಾಸ್ತಿ ಊರ ಕಡೆ, ಹಾಗಾಗಿ ಜನ ಇನ್ನೂ ಬರ್ತಾ ಇದ್ರು. ಸ್ವಲ್ಪ ಮೂವಿ ರಿಲೀಸ್ ಮಾಡಾಗ ಬರೋಣ, ಯಾಕಂದ್ರೆ 500 ಕಿಲೋಮೀಟರ್ ಆಗ್ತಿದೆ ಊರು, ಬರೋಕೆ ಜರ್ನಿ ಸ್ವಲ್ಪ ಕಷ್ಟ. ಆದರೂ ಕೂಡ ಬಂದಿದ್ದೀವಿ. ಯಾಕಂದ್ರೆ ಎಲ್ಲರೂ ಸಪೋರ್ಟಿವ್ ಆಗಿದ್ರೆ ಮೂವಿ ಈಗ ಎಂತೆಂಥ ಸ್ಟಾರ್ ನಟರದ ಸಿನಿಮಾ ಕೂಡ ನಿಂತ್ಬಿಟ್ಟಿದೆ. ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ನಮಗೆ ಯಾಕೆ ಈ ಮಾತಾಡ್ತೀನಿ ಮಾಧ್ಯಮದ ಮುಂದೆ ಅಂತಂದ್ರೆ, ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಪ್ರತಿಯೊಂದು ಥಿಯೇಟರ್, ನಮಗೆ ಒಂದು 7-8 ಕಿಲೋಮೀಟರ್ದಲ್ಲಿ ಕಲ್ತಾಳ ಅಂತ ಒಂದು ಗ್ರಾಮ ಸಿಟಿ ಬರ್ತದೆ. ಅಲ್ಲಿ ಥಿಯೇಟರ್ ಇದ್ದಾಗ ಧರ್ಮದೇವತೆ, ಆಮೇಲೆ ತವರಿಗೆ ಬಾತಂಗಿ, ಈ ಥರ ಯಜಮಾನ ಆ ಮೂವಿಗಳು ಹಾಕಿದಾಗ ನಾವೆಲ್ಲ ಬಂಡಿಯಿಂದ ಓಡ್ತಾ ಇದೀವಿ. ಬಂಡಿ ಕಟ್ಕೊಂಡು ಎತ್ತಿಲು ಗಾಡಿ ಕಟ್ಕೊಂಡು ಹೋಗ್ತಾ ಇದ್ರು. ನಾವು ಅದ್ರ ಜೊತೆಗೆ ಎಲ್ಲ ತಾಯಂದ್ರು ಕುಂತ್ಕೊಂಡು ಹೋಗಾಗ ನಾವು ಹಿಂದೆ ನಡ್ಕೊಂತ ಹೋಗ್ತಾ ಇದ್ವಿ. ಅಂತ ಕಾಲ ಇತ್ತು ಅವತ್ತು. ಇವತ್ತು ರಿಲೀಸ್ ಆದ ತಕ್ಷಣನೇ ಮೊಬೈಲ್ ನೋಡಲ್ಲಿ ಅಂತ ಮೊಬೈಲಲ್ಲಿ ನಾವು ನೋಡ್ತಾ ಇದೀವಿ. ರಿಲೀಸ್ ಈಗಿನ್ನ ಥಿಯೇಟ್ರಲ್ಲಿ ಆಗಿದೆ ಅಂತ ಗೊತ್ತಿರಲ್ಲ, ಆದ್ರೆ ಮೊಬೈಲಲ್ಲಿ ಸಿನಿಮಾಗಳು ಇದು ಮಾಡ್ತಾ ಇದಾರೆ. ಹಾಗಾಗಿ ಆಗಬಾರ್ದು. ಯಾಕಂದ್ರೆ ಸಿನಿಮಾನೇ ಜೀವನ, ಸಿನಿಮಾನೇ ಬದುಕು ಅಂತ ಕಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಕಲಾವಿದರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ನಿರ್ದೇಶನ ಮಾಡಿರೋದು ಯಾರೇ ಕಲಾವಿದರು ಇದ್ರೂ ಕೂಡ ನಮಗೆ ಜೀವನ ಅನ್ನೋದು, ನಮ್ಗೆ ಏನಾದ್ರೂ ಒಂದು ತುತ್ತು ಅನ್ನ ಕೊಡ್ಬೇಕಂದ್ರೇನೆ ಸಿನಿಮಾ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಅಧ್ಯಕ್ಷರು ಇದ್ದಾರೆ, ಎಲ್ಲ
ವರ್ಗದ ಸ್ನೇಹಿತರು ಇದ್ದಾರೆ. ಮುಂದೊಂದು ದಿನ ನಾವು ಯಾವ ಮಟ್ಟಿಗೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಾನು ಕೂಡ ಒಂದು ಅಕ್ಷರ ಜ್ಞಾನ ಇರಲಾರ್ದ ಕೂಡ, ಯಾಕಂದ್ರೆ ಸಿನಿಮಾ ಅಂತಂದ್ರೆ ಓದಿರ್ಬೇಕು, ಎಜುಕೇಶನ್ ಇದ್ರೆ ಮಾತ್ರ ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನನ್ನ ಹೆಸರು ಸ್ಕೂಲಲ್ಲಿ ಕೂಡ ನೋಂದಣಿ ಆಗಿಲ್ಲ. ನಾನು ಅನ್ಎಜುಕೇಟೆಡ್ ಇದ್ರೂ ಕೂಡ 4 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಕೂಡ ವಿಲನ್ ಪಾತ್ರ ಮಾಡಿದ್ದೀವಿ. ಒಂದು ಹಳ್ಳಿ ಸಬ್ಜೆಕ್ಟ್ ಸಿನಿಮಾ. ಇದು ನನಗೆ ಏನು ಅನಿಸ್ತಾ ಇದೆ ಅಂದರೆ, ನಮ್ಮ ಭಾಗದಲ್ಲಿ ಇವತ್ತು ಎಷ್ಟೋ ತಂದೆ ತಾಯಿ 100 ರೂಪಾಯಿ ಕೂಲಿ ಮಾಡಿ ಮಗನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ, ಸಿಟಿ ಕಡೆ ಓದಿಸಕ್ಕೆ ಹಾಸ್ಟ್ಲಿಗೆ. ಮಗ ಫೋನ್ ಮಾಡಿ ಇಲ್ಲ ನಮ್ಗೆ ಖರ್ಚಿಗೆ ದುಡ್ಡು ಬೇಕು ಅಂದಾಗ ತಾಯಿ ಯಾವ ಕಷ್ಟದಲ್ಲಿ ಇರ್ತಾಳೋ ಗೊತ್ತಿಲ್ಲ, ತಂದೆ ಯಾವ ಕಷ್ಟದಲ್ಲಿ ಇರ್ತಾನೆ ಗೊತ್ತಿಲ್ಲ, ಆದ್ರೆ ದುಡ್ಡು ಮಾತ್ರ ಮಗಕ್ಕೆ ಕಳಿಸ್ತಾರೆ. ಅಲ್ಲಿ ಫಾಲ್ತ್ ಆಗ್ತಾ ಇದೆ ದುಡ್ಡು. ಮಗ ಯಾವುದು ಎಜುಕೇಶನ್ ಮಾಡಲ್ಲ. ಅದೇ ಸಬ್ಜೆಕ್ಟ್ ಇದು ನನಗೆ ಕಾಣಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಇದ್ರಿಗೆ ಆಶೀರ್ವಾದ ಇರಲಿ, ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ನನಗೂ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಟೈಮಲ್ಲಿ ಎಲ್ಲೋ ಕಾಂಟ್ಯಾಕ್ಟ್ ಆದರು. ಆಗಿಂದ ಪರಿಚಯ ಹಂಗೆ ಹೋಗ್ತಾ ಇತ್ತು. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ ಅವ್ರ ಜೊತೆ ಒಂದು 3-4 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ವೇದಿಕೆಯಲ್ಲಿ ಕುತ್ಕೊತಾ ಇರೋದು, ಮಾತಾಡೋಕ್ಕೆ ಭಯ ಆಗ್ತಾ ಇದೆ. ಪಾತ್ರ ನಾನು ವಿಲನ್ ಜೊತೆ ಇರ್ತೀನಿ ಯಾವಾಗ್ಲೂ. ಬಟ್ ಆದರೆ ವಿಲನ್ ಜೊತೆ ಇದ್ದರೆ ಹೀರೋ ಮತ್ತು ವಿಲನ್ನು ಇವರಿಬ್ಬರ ಮಧ್ಯ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ. ಆದರೆ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಒದೆ ಯಾವಾಗಲೂ ತಿಂತಾ ಇರ್ತೀನಿ. ಹೀರೋ ಜೊತೆನೂ ತಿಂತಾ ಇರ್ತೀನಿ, ವಿಲನ್ ಜೊತೆನೂ ತಿಂತಾ ಇರ್ತೀನಿ. ಎಲ್ಲಿದ್ರೂ ಒದೆ ಅಂತೂ ಮಿಸ್ ಇರದೆ ಬೀಳ್ತಾ ಇರುತ್ತೆ. ಆದರೆ ಗೋಲ್ಡ್ ಮಾತ್ರ ತುಂಬ ಹೊಯ್ಕೊಂಡಿದ್ದಾರೆ ನನಗೆ. ಸಿನಿಮಾ ನೋಡಿದಾಗ ಯಾರು ನನ್ನನ್ನು ನೋಡಿ ಬೇಜಾರು ಮಾಡ್ಕೊಂಬೇಡಿ, ತುಂಬ ಕೆಲಸ ಮಾಡ್ತಿದ್ದಾರೆ ನನ್ನ ಹತ್ರ. ಈ ಸಿನಿಮಾ ಚೆನ್ನಾಗಿ ಓಡಲಿ. ಯೂಟ್ಯೂಬರ್ಸ್ ಬಂದಿರೋ ಜನರೆಲ್ಲ ತುಂಬ ಏನು ಮಾತಾಡೋದಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಅವರು ಪಿಕ್ಚರಲ್ಲಿ ಕೆಲಸ ಮಾಡಿ ಇವತ್ತು ಏನನ್ನ ಆಗ್ತಾರೆ ನಮ್ಮ ಮಾತಿಗೆ ನಾವು ಎಲ್ಲರೂ ನೋಡಬೇಕು. ಇದನ್ನು ನಾವು ನೋಡಿಲ್ಲ ಹಳ್ಳಿ ಜೀವನದಲ್ಲಿ. ಇವತ್ತು ನಮ್ಮ ಹಳ್ಳಿ ಮನುಷ್ಯ ಒಬ್ಬ ವಿದ್ಯಾವಂತ ಇರಲಿಕ್ಕೆ ಕೊಟ್ಟರು ಅಥವಾ ಅಭಿಮಾನದಿಂದ ಇವತ್ತು ಎಷ್ಟೋ ಸಾಹಸದಿಂದ ಇಲ್ಲಿವರೆಗೆ ಮುಟ್ಟಿದ್ದಾನೆ. ಅದೇ ರೀತಿ ನಮ್ಮ ಹಳ್ಳಿಯಲ್ಲಿ ಕೆಲವು ಒಳ್ಳೆ ಪ್ರದೇಶಗಳಿದ್ದಾವೆ. ಆ ಪ್ರದೇಶದಲ್ಲಿ ನೀವು ಎಲ್ಲರೂ ಡೈರೆಕ್ಟ್ರು ಕೆಲವು ಸಿನಿಮಾನ ಎಲ್ಲ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಸೀನಲ್ಲಿ ತೆಗೆದು ನಮ್ಮ ಗ್ರಾಮಗಳಿಗೆ ಒಂದು ಉತ್ತೇಜನ ಮಾಡಿ ನಮ್ಮವ್ರನ್ನ ಮೇಲೆತ್ತಬೇಕಂತಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು 2 ಮಾತು ಮುಗಿಸ್ತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್. ನಾನು ಒಂದು 19 ಇಯರ್ಸಿಂದ DI ಕಲರಿಸ್ಟ ಕೆಲಸ ಮಾಡ್ತಾಯಿದ್ದೆ. ಮುಂಚೆ ಬಾಂಬೆ ಪ್ರಸಾದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಚೆನ್ನೈ ರಿಯಾ ಡಿಜಿಟಲ್ ಸೊಲ್ಯೂಷನ್ಸ್ ಮೈನಾಯಿಂದ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅಜ್ಜರ್ಗಾಯ, ಬಜರಂಗಿ, ಬಹದ್ದೂರು, ಮೈನಾ ಇದೆಲ್ಲ ಮಾಡಿದೆ. ಆಮೇಲೆ ಇವತ್ತು ಲಾಸ್ಟ್ ಇಯರು ನಮ್ಮ ಭೂತಾತ್ಮ 2, ಆಮೇಲೆ ರೋಣಿ, ಉಸಿರೆ ಇದೆಲ್ಲ ನಾನೇ DA ಮಾಡಿದೆ. ಸದ್ಯಕ್ಕೆ ಸಮಯ ನಾನೇ ಮಾಡ್ತಾಯಿದ್ದೆ. ಕೆಂಡರ್ ಸರ್ ಇನ್ನೂ ಜಾಸ್ತಿ ಸಿನಿಮಾ ಮಾಡ್ತಾಯಿದ್ದೆ. ಆಲ್ ದಿ ಬೆಸ್ಟ್ ಟು ಪ್ರಮೋದ್ ಸರ್. ಆಮೇಲೆ ಒಂದೇ ಒಂದು ಮಾಟ ಹೇಳ್ಬೇಕಂತ ಅನ್ಕೊತಿದ್ದೆ. ಇವತ್ತು ಸಿನಿಮಾಕ್ಕೆ ಬರಬೇಕನ್ನ ನಾನು ಜಾಸ್ತಿ ಜನಕ್ಕೊಂದು ಒಂದು ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆಲ್ಲ ಹೇಳ್ಬೇಕು ಅನ್ಕೊತಾ ಇದ್ದೆ. ಏನೋ ಒಂದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಮುಂಚೆ ಏನು ಮಾಡಿದ್ರನ್ನ ಎಲ್ಲ ನೋಡ್ತಾ ಇದ್ದರು, ಎಲ್ಲ ಹೋಗ್ತಾ ಇದೆ. ಬಟ್ ಇವತ್ತು ಸಿನಿಮಾ ದೊಡ್ಡ ಕಾಸ್ಟ್ಲಿ ಆಗಿದೆ. ಮ್ಯಾಡ್ ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿದೆ. ನಾನು ಥಿಯೇಟ್ರಿಗೆ ಹೋಗ್ಬೇಕನ್ನ 800 ರೂಪೀಸ್ ಟಿಕೆಟ್. ಎಲ್ಲ ಕಡೆ 800, 650, 450 ಆ ಥರ ಇದೆ ಟಿಕೆಟ್. ಆ ಸಿನಿಮಾಕ್ಕೆ ಹೋಗ್ಬೇಕನ್ನ ತುಂಬ ಕಷ್ಟ. ಯಾಕಂದ್ರೆ 800 ಒಬ್ಬರಿಗೆ ಟಿಕೆಟ್ನ ಆಲ್ಮೋಸ್ಟ್ ಅಲ್ಲಿ ನನ್ನ ಫ್ಯಾಮಿಲಿ 4 ಮೆಂಬರ್ಸ್ ಹೋಗ್ಬೇಕನ್ನ ಎಷ್ಟು ದುಡ್ಡಾಗುತ್ತೆ ನೋಡಿ. ಅದು ವರ್ತಿಲ್ಲ ನನಗೂ. ನಾನು ಫಸ್ಟು ಚೂಸ್ ಮಾಡ್ಕೋಬೇಕು. ಯಾಕಂದ್ರೆ 800 ರೂಪೀಸ್ ನಾನು ಇನ್ವೆಸ್ಟ್ ಮಾಡ್ಬೇಕನ್ನ ಕತೆ ಆ ಥರ ಇರಬೇಕು, ಕ್ವಾಲಿಟಿ ಆ ಥರ ಇರಬೇಕು. ಖಂಡಿತ ನಾನು ಇನ್ವೆಸ್ಟ್ ಮಾಡ್ಬೇಕನ್ನ ಅದು ವರ್ತಿರಬೇಕು. ನಾನೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಒಂದು ಒಳ್ಳೆ ಕಥೆ ಮಾಡಿ, ಒಳ್ಳೆ ಕ್ವಾಲಿಟಿಯ ಮಾಡಿ, ಆಮೇಲೆ ಸಿನಿಮಾ ಮಾಡಿ. ಯಾಕೆಂದ್ರೆ ಇವತ್ತು ಸದ್ಯಕ್ಕೆ ಥಿಯೇಟ್ರಿಗೆ ಬರಬೇಕನ್ನ ತುಂಬ 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 ಕಷ್ಟ ಇದೆ. ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿದೆ. ದಯವಿಟ್ಟು ಕ್ವಾಲಿಟಿಯ ಮಾಡಿ. ಯಾಕೆಂದ್ರೆ ರೀಲ್ಸ್ ಇವತ್ತು ಕೂತ್ಕೊಂಡು ಮೊಬೈಲ್ದಲ್ಲಿ ರೀಲ್ಸ್ ನೋಡಿದನ್ನ ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು. ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕನ್ನ
ತುಂಬ ಕ್ವಾಲಿಟಿಯ ಸ್ಟೋರಿ ಆಮೇಲೆ ಎಲ್ಲ ಕ್ವಾಲಿಟಿ ಇರಬೇಕಾಗಿತ್ತು. ದಯವಿಟ್ಟು ಎಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನೋ ಸಿನಿಮಾ ಮಾಡಿದನ್ನ ಮಾಡಬೇಡ, ದಯವಿಟ್ಟು ಕ್ವಾಲಿಟಿಯ ಮಾಡಿ. ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಇರಬೇಕು. ನೀವು ತುಂಬ ಚೆನ್ನಾಗಿ ಕ್ವಾಲಿಟಿ ಸಿನಿಮಾ ಮಾಡಿದನ್ನ ಇವತ್ತು ನೋಡಿ ಥಿಯೇಟರ್ಗೆ ಬರ್ತಾನೆ ಇಲ್ಲ ಜನ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ವಾರದಕ್ಕೆ 8 ಮೂವೀಸ್ 9 ಮೂವೀಸ್ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ದಲ್ಲಿ ಜನ ಬರ್ತಾ ಇಲ್ಲ. ಯಾಕೆಂದ್ರೆ ಕ್ವಾಲಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ, ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಎಲ್ಲರನ್ನು ಕ್ವಾಲಿಟಿ ಸಿನಿಮಾ ಮಾಡಿ. ನಿಮಗೆ ಕ್ವಾಲಿಟಿ ಕೊಡೋದಕ್ಕೋಸ್ಕರ ನಾವೆಲ್ಲ ಇದೆ, ತುಂಬ ಟೆಕ್ನಿಷಿಯನ್ಸ್ ಇದ್ದರು. ಕ್ವಾಲಿಟಿ ನಾವು ಕೊಡ್ಬೇಕನ್ನ ನನ್ನ 20 years ಎಕ್ಸ್ಪೀರಿಯನ್ಸ್ ಇದೆ. ನಾವು ಕ್ವಾಲಿಟಿ ಕೊಡೋದಕ್ಕೆ ರೆಡಿ ಇದ್ದರು, ಬಟ್ ಕ್ವಾಲಿಟಿ ಮೂವೀಸ್ ಬರ್ತಾ ಇಲ್ಲ. ದಯವಿಟ್ಟು ಜನ ಥಿಯೇಟರ್ಗೆ ಬರಬೇಕನ್ನ ನಾನು ಎಲ್ಲ ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ದಯವಿಟ್ಟು ಕ್ವಾಲಿಟಿ ಮೂವಿ ಮಾಡಿಸಿ ಥಿಯೇಟರ್ಗೊಂದು ರಿಟರ್ನ್ ನಾರ್ಮಲ್ಗೆ ಬರಬೇಕನ್ನ ಖಂಡಿತ ಕ್ವಾಲಿಟಿ ಮೂವೀಸ್ ಇರಬೇಕಾಗಿತ್ತು. ಇದೇ ನನ್ನ ರಿಕ್ವೆಸ್ಟು. ಟೀಮ್ ಎಲ್ಲ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ. ನಮ್ಮ ಅನಿಲ್ ಅವ್ರಿಗೆ, ಪ್ರಮೋದ್ ಅವ್ರಿಗೆ, ಎಲ್ಲ ಟೀಮು ಟೋಟಲಿ ಎಲ್ಲರಿಗೂ ನಾವು ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೆ. ನಾನೇನೋ ತಪ್ಪು ಮಾತಾಡೋಣ, ದಯವಿಟ್ಟು ತಪ್ಪ ತಗೋಬೇಡ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ 2 ದಿನಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮಾತಾಡಲಿಕ್ಕೆ ಶಕ್ತಿ ಇಲ್ಲ. ಆದರೂ ಪ್ರಮೋದ್ ಅವರು 2 ದಿನದಿಂದ ಬರಲೇಬೇಕು ಅನ್ನುವ ಒಂದು ಒತ್ತಾಯದ ಮೇರೆಗೆ ಬಂದಿದ್ದೀನಿ. ಅದು ಅವರ ನನ್ನ ಆತ್ಮೀಯತೆಯಿಂದ. ಆ್ಯಕ್ಚುಲಿ ಪ್ರಮೋದಿಗಿರುವ ಸಿನಿಮಾದ ಮೇಲೆ ಇರುವ ಪ್ರೀತಿ ಅವರನ್ನು ಮುಂದೆ ಸಾಗಿಸ್ತಾ ಇದೆ. ಅವ್ರಿಗೆ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಬೇರೆ ಏನು ಬೇಡ, ಏನೇ ಆಗಲಿ ಸಿನಿಮಾ ಮಾಡ್ತಲೇ ಇರಬೇಕು. ಸಿನಿಮಾ ಮಾಡಿದ್ರೆ ಸಾಲದು, ಸಿನಿಮಾನ ಚಿತ್ರರಂಗದ ಪರದೆಯಲ್ಲಿ ತರಬೇಕು ಅನ್ನುವ ಛಲ ಇದೆ ಅಲ್ವಾ, ಅದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಯಾವುದೇ ಸಿನಿಮಾ ಆದರೂ ಕೂಡ ಕೂಡಲೇ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡಿ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ, ಬಿಡುಗಡೆ ಆಗ್ತದೆ. ಆಮೇಲೆ ಯಾವುದೇ ಸಿನಿಮಾ ಸಣ್ಣ ಬಡ್ಜೆಟು, ದೊಡ್ಡ ಬಡ್ಜೆಟು ಅಥವಾ ದೊಡ್ಡ ಸಿನಿಮಾ, ಸಣ್ಣ ಸಿನಿಮಾ ಅನ್ನೋದನ್ನು ನಾನು ವಿಂಗಡ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಾವೀಗ ಒಂದ್ಸರಿ KV ಜಯರಾಮ್ ಸರ್ ನಾನು ನೆನೆಸ್ಕೋತೀನಿ. ಯಾಕೆಂದರೆ ದೊಡ್ಡ ಸಿನಿಮಾ ಮಾಡಿ ಮಧ್ಯದಲ್ಲಿ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ರಂಜಿತಾ ಅನ್ನುವ ಸಿನಿಮಾವನ್ನು 16mm ಅಲ್ಲಿ ಸಣ್ಣ ಬಡ್ಜೆಟಲ್ಲಿ ಮಾಡಿದರು. ಆ ಸಿನಿಮಾ ಸೂಪರ್ ಹಿಟ್ ಆಯಿತು, ಹಾಗೆ ಕಲೆಕ್ಷನ್ ಕೂಡ ಆಯಿತು. ಅದೇ ರೀತಿ ನಾವು ಯಾವ ರೀತಿಯ ಕಂಟೆಂಟನ್ನು ಕೊಡ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗುತ್ತೆ. ಸಿನಿಮಾದ ಬಡ್ಜೆಟು ಅಲ್ಲ, ಅಥವಾ ಅಲ್ಲಿ ಯಾವ ಕಲಾವಿದರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಪ್ರಯತ್ನ, ಒಬ್ಬ ನಿರ್ದೇಶಕ ನಿಜವಾದ ಪ್ರಯತ್ನವನ್ನು ಮಾಡಿದಲ್ಲಿ ಒಳ್ಳೆಯ ಉತ್ತಮ ರೀತಿಯ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡಿದರೆ ಖಂಡಿತವಾಗಿ ಗೆಲ್ಲುತ್ತೆ, ಪ್ರೇಕ್ಷಕರು ನೋಡ್ತಾರೆ. ಆಮೇಲೆ ಯಾವುದೇ ಒಂದು ಸಿನಿಮಾವನ್ನು ಬೇರೆ ದಾರಿಯಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆ ಬಡ್ಜೆಟನ್ನು ಸಿನಿಮಾಕ್ಕೆ ತಂದು ಅಲ್ಲಿ ಸಿನಿಮಾವು ಯಾವತ್ತಿಗೂ ಕೂಡ ಆ ಬಡ್ಜೆಟನ್ನು ಹಾಕ್ಕೊಂಡಾಗ ಅದು ಬೇರೆ ರೀತಿಯಲ್ಲಿ ನಮಗೆ ಆ ರೇಂಜಲ್ಲಿ ಬಡ್ಜೆಟ್ ಹೋಗಿದೆ ಅನ್ನುವ ಮನಸ್ಸಿಗೆ ಬಂದರೆ ಅದು ಲಾಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಲಾಸ್ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಸಿನಿಮಾದ ಮೇಲೆ ಪ್ರೀತಿ ಇಟ್ಟು ಸಿನಿಮಾ ಮಾಡಿದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ಪ್ರಮೋದೇ ಸಾಕ್ಷಿ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಪ್ರಮೋದ್ ಅವರು ಈಗ ಈ ವರ್ಷನೇ 3 ಸಿನಿಮಾ ಸೆನ್ಸರ್ ಆಗಿದ್ದು ನನ್ನ ಗಮನಕ್ಕೆ ಬಂತು. ಇವಾಗ 2-3 ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟಲ್ಲಿ ಇದ್ದಾರೆ. ಪುಟ್ಟಿ ಅನ್ನುವ ಸಿನಿಮಾ ಶೂಟಿಂಗ್ ರೆಡಿಯಾಗಿದೆ. ಒಂದಲ್ಲ ಒಂದು ದಿನ ಪ್ರಮೋದ್ ಅನ್ನುವ ಈ ಸಿನಿಮಾ ಪ್ರೀತಿ, ಪ್ರಮೋದ್ಗೆ ಇರುವ ಸಿನಿಮಾ ಪ್ರೀತಿ ಇದೆ ಅಲ್ವಾ, ಅವರನ್ನು ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಏರಿಸುತ್ತೆ ಅನ್ನುವ ಭರವಸೆ ನನಗೆ ಇದೆ. ಹಾಗೆಯೇ ಪ್ರಮೋದ್ ಹೋಗುತ್ತಾ ಅವರ ಭವಿಷ್ಯ ಉಜ್ವಲವಾಗಲಿ. ಆ ಪರಮಾತ್ಮ ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡುವಲ್ಲಿ ಪರಮಾತ್ಮ ಅನುಗ್ರಹ ನೀಡಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಮತ್ತು ನಮ್ಮ ನಿರ್ದೇಶಕ ಸಂಘದಿಂದ ಆಶೆಯನ್ನು ವ್ಯಕ್ತಪಡಿಸ್ತೇನೆ. ಧನ್ಯವಾದಗಳು. ತೆಗಿತೀನಿ ಬ್ರೋ.